ಹಲೋ ಫ್ರೆಂಡ್ಸ್, ನಾನು ನಾರಾಯಣ್. ಸ್ನೇಹಿತರೆ, ಕಲ್ಪನೆಯನ್ನು ಮಾಡಿಕೊಳ್ಳಿ. ಬೆಟ್ಟಗಳು ಆಕಾಶ ಮುಟ್ಟುವಂತೆ ಎದ್ದು ನಿಂತಿರುವ ನೆಲ, ಹಚ್ಚ ಹಸುರಿನ ಅರಣ್ಯಗಳ ಮಧ್ಯೆ ಪುರಾತನ ಮಾರ್ಗಗಳನ್ನು ಕೊರೆದುಕೊಂಡು ಹರಿಯುವ ನದಿಗಳು, ಈ ತರದ ಸುಂದರವಾದ ಒಂದು ಭೂಭಾಗ ಇರುವುದು ನಮ್ಮ ರಾಜ್ಯದ ಹುಬ್ಬಳ್ಳಿ ಮತ್ತು ಅಂಕೋಲಾದ ನಡುವೆ. ಈ ಭಾಗದ ಜನರು ದಶಕಗಳಿಂದ ಒಂದು ಕನಸನ್ನು ಕಾಣುತ್ತಿದ್ದಾರೆ. ಸಮೃದ್ಧ ಸಮತಟ್ಟು ಪ್ರದೇಶವಾದ ಹುಬ್ಬಳ್ಳಿ ಹಾಗೂ ಅರಬ್ಬಿ ಸಮುದ್ರ ತೀರದ ಜನಸಂದಣಿ ಹೊಂದಿರುವ ಅಂಕೋಲಾ ಬಂದರಿಗೆ ನೇರವಾದ ಸಂಪರ್ಕವನ್ನು ಒದಗಿಸುವ ಒಂದು ರೈಲ್ವೆ ಮಾರ್ಗ ಈ ಭಾಗದ ಜನರ ಅನುಕೂಲಕ್ಕೆ ನಿರ್ಮಾಣ ಆಗುವುದು ಎಂದು ಹುಬ್ಬಳ್ಳಿ ಹಾಗೂ ಅಂಕೋಲಾದ ನಡುವೆ ಒಂದು ರೈಲು ಮಾರ್ಗವನ್ನು ನಿರ್ಮಿಸಬೇಕು ಎಂಬ ಪ್ರಸ್ತಾವನೆ ಪ್ರಾರಂಭ ಆಗಿ ಇದುವರೆಗೆ 3 ದಶಕಗಳು ಕಳೆದಿವೆ. 1990ರಲ್ಲಿ ಹುಬ್ಬಳ್ಳಿ ಅಂಕೋಲಾ ನಡುವೆ ಒಂದು ರೈಲು ಮಾರ್ಗವನ್ನು ನಿರ್ಮಿಸಬೇಕು ಎಂಬ ಬೇಡಿಕೆ ಈ ಭಾಗದ ಜನರಿಂದ ಹೆಚ್ಚಾಗತೊಡಗಿತು. ಮುಂದೆ 1997ರಲ್ಲಿ ಮಿನಿಸ್ಟ್ರಿ ಆಫ್ ರೈಲ್ವೆ ಅವರು ಹುಬ್ಬಳ್ಳಿ ಅಂಕೋಲಾದ ನಡುವೆ ಹೊಸ ರೈಲ್ವೆ ಲೈನ್ ನಿರ್ಮಿಸುವ ಪ್ರಸ್ತಾವನೆಯನ್ನು ಮಾಡಿ ಮುಂದೆ 1998ರಲ್ಲಿ ಈ ಪ್ರಸ್ತಾವನೆಯನ್ನು ಮಂಜೂರು ಮಾಡುತ್ತಾರೆ. ಹಾಗೂ 1999ರಲ್ಲಿ ನಮ್ಮ ದೇಶದ ಪ್ರಧಾನಿಗಳಾಗಿದ್ದ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ಕಾಮಗಾರಿಯ ಶಂಕುಸ್ಥಾಪನೆಯನ್ನು ನೆರವೇರಿಸುತ್ತಾರೆ. ಈ ಭಾಗದಲ್ಲಿದ್ದ ಇಂಡಸ್ಟ್ರಿಗಳು, ವ್ಯಾಪಾರಿಗಳು, ಕೃಷಿಕರು ಹಾಗೂ ಈ ಭಾಗದಲ್ಲಿ ವಾಸಿಸುವ ಜನರು ತಮ್ಮ ಕನಸು ನನಸಾಯಿತು ಎಂದು ಸಂಭ್ರಮಿಸುವ ಮೊದಲೇ ಈ ಕಾಮಗಾರಿಗೆ ಒಂದೊಂದೇ ಸಮಸ್ಯೆಗಳು ಎದುರಾಗತೊಡಗಿದವು. ಒಂದು ಕಡೆ ಈ ಕಾಮಗಾರಿಗೆ ನೀಲನಕ್ಷೆ ತಯಾರಾಗುತ್ತಿದ್ದರೆ, ಇನ್ನೊಂದು ಕಡೆ ವಿಜ್ಞಾನಿಗಳು, ಪರಿಸರವಾದಿಗಳು ಹಾಗೂ ಈ ಕಾಮಗಾರಿಯಲ್ಲಿ ಭೂಮಿ ಕಳೆದುಕೊಳ್ಳುವ ಭಯದಲ್ಲಿದ್ದ ಈ ಭಾಗದ ಗ್ರಾಮಸ್ಥರು ಈ ಕಾಮಗಾರಿಯ ವಿರುದ್ಧ ಹೋರಾಟಕ್ಕೆ ನಿಂತರು. ಪಶ್ಚಿಮ ಘಟ್ಟದ ಈ ಸೂಕ್ಷ್ಮ ಅರಣ್ಯ ಭಾಗದಲ್ಲಿ ಅರಣ್ಯವನ್ನು ಕಡಿದು ಈ ಭಾಗವನ್ನೇ ಅವಲಂಬಿಸಿರುವ ಪ್ರಾಣಿ ಸಂಕುಲವನ್ನು ಹಾಗೂ ಈ ಸೂಕ್ಷ್ಮ ಅರಣ್ಯ ಪರಿಸರವನ್ನು ಕಳೆದುಕೊಂಡರೆ ಮುಂದೊಂದು ದಿನ ದೊಡ್ಡ ಬೆಲೆಯನ್ನು ತೆರಬೇಕಾಗುತ್ತದೆ ಎಂಬ ವಾದ ಮಾಡಿ ನ್ಯಾಯಾಲಯದಲ್ಲಿ ಈ ಕಾಮಗಾರಿಗೆ ತಡೆಯಾಜ್ಞೆಯನ್ನು ತಂದರು. ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ಹುಬ್ಬಳ್ಳಿ ಅಂಕೋಲಾ ರೈಲ್ವೆ ಲೈನ್ ನಿರ್ಮಾಣವಾದರೆ ನಮ್ಮ ಮಧ್ಯ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಭಾಗದ ಕಾರ್ಖಾನೆಗಳಲ್ಲಿ ಉತ್ಪಾದನೆ ಆಗುವ ವಸ್ತುಗಳನ್ನು ರಫ್ತು ಮಾಡುವುದಕ್ಕೆ ಈ ಹೊಸ ರೈಲ್ವೆ ಲೈನ್ ಬಹಳ ಸಹಕಾರಿಯಾಗಿರುತ್ತದೆ. ಹಾಗೂ ಈ ಕಾಮಗಾರಿ ಪೂರ್ಣವಾದರೆ ಈ ಭಾಗದಲ್ಲಿ ಇನ್ನೂ ಹೆಚ್ಚು ಹೂಡಿಕೆಗಳು ಬರುತ್ತವೆ. ಆಗ ಈ ಭಾಗದಲ್ಲಿ ಹೆಚ್ಚು ವ್ಯವಹಾರ ಹಾಗೂ ಹೊಸ ಉದ್ಯೋಗಗಳು ಸೃಷ್ಟಿಯಾಗಿ ಈ ಭಾಗದಲ್ಲಿ ಆರ್ಥಿಕತೆಗೆ ಹೆಚ್ಚು ವೇಗ ಬರುತ್ತದೆ ಎಂಬ ವಾದ ಮಾಡಿ ನ್ಯಾಯಾಲಯಗಳಲ್ಲಿ ತಡೆಯಾಜ್ಞೆಯನ್ನು ತೆರವುಗೊಳಿಸಲು ಪ್ರಯತ್ನಿಸುತ್ತಾ ಬಂದರು. ಮುಂದೆ ಕೆಲವು ಸಮಯದಲ್ಲಿ ನ್ಯಾಯಾಲಯ ಷರತ್ತಿನ ಮೇರೆಗೆ ತಡೆಯಾಜ್ಞೆಯನ್ನು ತೆರವುಗೊಳಿಸಿದರು. ಆದರೆ ಮುಂದೆ ವಿಜ್ಞಾನಿಗಳು ಹಾಗೂ ಪರಿಸರವಾದಿಗಳ ಹೋರಾಟ ಹೆಚ್ಚಾದಂತೆ ತಡೆಯಾಜ್ಞೆಯನ್ನು ಮತ್ತೆ ಮುಂದುವರಿಸುತ್ತಾ ಬಂದರು. ಈ ಬೇಕು ಬೇಡ ಹೋರಾಟದಲ್ಲಿ ಹುಬ್ಳಿ ಅಂಕೋಲಾದ ನಡುವೆ ನಿರ್ಮಾಣವಾಗಬೇಕಿದ್ದ 164 ಕಿಲೋಮೀಟರ್ ಉದ್ದದ ಹೊಸ ರೈಲ್ವೆ ಲೈನ್ ಕಾಮಗಾರಿ ಮಾತ್ರ ಮೂಲೆಗುಂಪಾಗತೊಡಗಿತು. ಈ ಹೊಸ ರೈಲ್ವೆ ಲೈನ್ ಕಾಮಗಾರಿಯ ನಿರ್ಮಾಣಕ್ಕೆ 995.6 ಹೆಕ್ಟೇರ್ ಭೂಮಿ ಬೇಕಾಗಿದ್ದು, ಅದರಲ್ಲಿ 596.6 ಹೆಕ್ಟೇರ್ ಭೂಮಿ ಅರಣ್ಯ ಪ್ರದೇಶದಲ್ಲೇ ಇದ್ದು, ಈ ಕಾಮಗಾರಿಗಾಗಿ 2.2 ಲಕ್ಷ ಮರಗಳನ್ನು ಕಡಿಯಬೇಕು ಎಂದು ಅಂದಾಜಿಸಲಾಗಿದ್ದ ಕಾರಣ ಹಾಗೂ ಈ ಹೊಸ ರೈಲ್ವೆ ಲೈನ್ ಕಾಳಿ ಟೈಗರ್ ರಿಸರ್ವ್ನ ಮೇಲೆ ಹಾದು ಹೋಗಬೇಕಿದ್ದ ಕಾರಣ ಈ ಕಾಮಗಾರಿಗೆ ನ್ಯಾಯಾಲಯದಲ್ಲಿ ನೀಡಿದ್ದ ತಡೆಯಾಜ್ಞೆಯನ್ನು ತೆರವುಗೊಳಿಸುವುದು ಬಹಳ ಕಷ್ಟವಾಗತೊಡಗಿತು. ಮುಂದೆ 2020ರ ಮಾರ್ಚ್ ತಿಂಗಳಲ್ಲಿ ಕರ್ನಾಟಕ ಸ್ಟೇಟ್ ವೈಲ್ಡ್ ಲೈಫ್ ಬೋರ್ಡ್ ಈ ಕಾಮಗಾರಿಗೆ ಒಪ್ಪಿಗೆಯನ್ನು ನೀಡಿತು. ಆದರೆ ಮುಂದೆ ಹೆಚ್ಚಾದ ಪ್ರತಿಭಟನೆಯಿಂದಾಗಿ ನಮ್ಮ ರಾಜ್ಯದ ಹೈಕೋರ್ಟ್ 2020ರ ಜೂನ್ ತಿಂಗಳಲ್ಲಿ ಈ ಕಾಮಗಾರಿಗೆ ತಡೆಯಾಜ್ಞೆಯನ್ನು ನೀಡಿತು. ಒಂದು ಕಡೆ ಸರ್ಕಾರ ಈ ಹೊಸ ರೈಲ್ವೆ ಲೈನ್ ಕಾಮಗಾರಿ ಪೂರ್ಣವಾದರೆ ನಮ್ಮ ರಾಜ್ಯದ ಆರ್ಥಿಕತೆ ಹಾಗೂ ರಾಜ್ಯದ ಕೈಗಾರಿಕೆಗಳು ಅಭಿವೃದ್ಧಿಯಾಗುತ್ತದೆ ಎಂದು ಪ್ರತಿಪಾದಿಸಿದರೆ, ವಿಜ್ಞಾನಿಗಳು ಹಾಗೂ ಪರಿಸರವಾದಿಗಳು ಈ ಕಾಮಗಾರಿಯಿಂದ ಪಶ್ಚಿಮ ಘಟ್ಟಕ್ಕೆ ಹಾನಿಯಾಗುತ್ತದೆ ಎಂದು ಪ್ರತಿಪಾದಿಸುತ್ತಿದ್ದಾರೆ. ಒಂದು ಕಡೆ ಅಭಿವೃದ್ಧಿ, ಇನ್ನೊಂದು ಕಡೆ ವಿನಾಶ ಎಂಬ ಹೋರಾಟ. ಕಾಗದದ ಮೇಲೆ ನೀಲನಕ್ಷೆ ತಯಾರಾದರೂ ಸಹಿತ ಇದನ್ನು ಭೂಮಿಯ ಮೇಲೆ ನಿರ್ಮಿಸುವ ಕೆಲಸ ಮಾತ್ರ ಇನ್ನೂ ಪ್ರಾರಂಭ ಆಗಲಿಲ್ಲ. ಇದೇ ವರ್ಷ 2025ರ ಪ್ರಾರಂಭದಲ್ಲಿ ಈ ಕಾಮಗಾರಿಯ ನಿರ್ಮಾಣದ ಬಗ್ಗೆ ಒಂದು ಹೊಸ ಆಶಾಭಾವನೆ ಮೂಡಿದೆ. ಈ ಕಾಮಗಾರಿಗೆ ಕೆಲವು ಷರತ್ತುಗಳನ್ನು ವಿಧಿಸಿ ಮಿನಿಸ್ಟ್ರಿ ಆಫ್ ರೈಲ್ವೆ, ಕರ್ನಾಟಕ ರಾಜ್ಯದ ಹೈಕೋರ್ಟ್ ಮತ್ತು ನ್ಯಾಷನಲ್ ಬೋರ್ಡ್ ಆಫ್ ವೈಲ್ಡ್ ಲೈಫ್ ಸಂಸ್ಥೆಗಳು ಸೌತ್ ವೆಸ್ಟರ್ನ್ ರೈಲ್ವೆ ಅವರಿಗೆ ಈ ಹೊಸ ರೈಲ್ವೆ ಲೈನಿನ ಒಂದು ಪರಿಷ್ಕೃತ DPR ಅನ್ನು ತಯಾರಿಸಲು ಆದೇಶಿಸಿದ್ದಾರೆ. ಹೊರಬಂದಿರುವ ಹೊಸ ಆದೇಶದ ಪ್ರಕಾರ ಈ ರೈಲ್ವೆ ಲೈನ್ ಅನ್ನು
ಈಗಿರುವ ನ್ಯಾಷನಲ್ ಹೈವೇ 63 ಹಾದು ಹೋಗುವ ಭಾಗದಲ್ಲೇ ನಿರ್ಮಿಸಬೇಕು. ಹೆಚ್ಚು ಅರಣ್ಯ ಪ್ರದೇಶವು ನಾಶವಾಗದ ರೀತಿಯಲ್ಲಿ ಪ್ರಾಣಿಗಳ ಸಂಚಾರಕ್ಕೆ ಅಂಡರ್ ಪಾಸ್ಗಳನ್ನು, ಪ್ರಾಣಿಗಳ ವೀಕ್ಷಣೆಗಾಗಿ ವ್ಯವಸ್ಥೆಯನ್ನು ಹಾಗೂ ಪ್ರತಿ ಹಂತದಲ್ಲೂ ಪರಿಸರ ಸಂರಕ್ಷಣೆ ಕಾರ್ಯಗಳನ್ನು ಜಾರಿಗೊಳಿಸಬೇಕು ಎಂಬ ಷರತ್ತುಗಳನ್ನು ವಿಧಿಸಿ ಹೊಸ ಆದೇಶವನ್ನು ಹೊರಡಿಸಿದ್ದಾರೆ. ಪ್ರಸ್ತುತ ಸೌತ್ ವೆಸ್ಟರ್ನ್ ರೈಲ್ವೆ ಅವರು ಹೊಸ ಡೀಟೇಲ್ ಪ್ರಾಜೆಕ್ಟ್ ಅನ್ನು ತಯಾರಿಸಿ ಈಗ ಪರಿಷ್ಕರಿಸಲಾದ ಡಿಪಿಆರ್ ಅನ್ನು ರೈಲ್ವೆ ಇಲಾಖೆಗೆ ಸಲ್ಲಿಸಿದ್ದಾರೆ ಹಾಗೂ ಈ ಕಾಮಗಾರಿಗಾಗಿ ಭೂಸ್ವಾಧೀನ ಮತ್ತು ತಾಂತ್ರಿಕ ನೀಲನಕ್ಷೆಗಳನ್ನು ಸಿದ್ಧಪಡಿಸುವುದಕ್ಕೆ ರೈಲ್ವೆ ಇಲಾಖೆಯ ಒಪ್ಪಿಗೆಗೆ ಕಾಯುತ್ತಿದ್ದಾರೆ. ಮುಂದೆ ಇದರ ಅನುಮತಿಗಳು ದೊರೆತರೆ ಸೌತ್ ವೆಸ್ಟರ್ನ್ ರೈಲ್ವೆ ಅವರು ನ್ಯಾಷನಲ್ ಬೋರ್ಡ್ ಆಫ್ ವೈಲ್ಡ್ ಲೈಫ್ ಹಾಗೂ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಅವರ ಸಮೀಕ್ಷೆ ಹಾಗೂ ಒಪ್ಪಿಗೆಯನ್ನು ಪಡೆದ ನಂತರ ಈ ಕಾಮಗಾರಿಯನ್ನು ಪ್ರಾರಂಭಿಸಬಹುದಾಗಿದೆ. ಸಮುದ್ರ ಮಟ್ಟದಿಂದ 637 ಮೀಟರ್ ಎತ್ತರದಲ್ಲಿರುವ ಹುಬ್ಬಳ್ಳಿಯಿಂದ ಸಮುದ್ರ ಮಟ್ಟದಿಂದ 15 ಮೀಟರ್ ಎತ್ತರದಲ್ಲಿರುವ ಅಂಕೋಲಾಗೆ ಹೊಸ ರೈಲ್ವೆ ಲೈನ್ ಅನ್ನು ನಿರ್ಮಿಸುವುದು ಅಷ್ಟು ಸುಲಭದ ಕೆಲಸವಲ್ಲ. ಇಷ್ಟು ಇಳಿಜಾರಿನ ಭಾಗದಲ್ಲಿರುವ ದಟ್ಟ ಅರಣ್ಯವನ್ನು ಮತ್ತು ಅಲ್ಲಿನ ಪರಿಸರಕ್ಕೂ ಹಾಗೂ ಪ್ರಾಣಿ ಸಂಕುಲಕ್ಕೂ ಹಾನಿಯಾಗದ ರೀತಿಯಲ್ಲಿ ಈ ಹೊಸ ರೈಲ್ವೆ ಲೈನ್ ಅನ್ನು ನಿರ್ಮಿಸಬೇಕಾಗಿದೆ. ಅಂದಾಜು 17,000 ಕೋಟಿ ವೆಚ್ಚದಲ್ಲಿ ಈ ಕಾಮಗಾರಿಯನ್ನು ನಿರ್ಮಿಸಲಾಗುವುದು ಎಂದು ಅಂದಾಜಿಸಲಾಗಿದ್ದು, ಸೌತ್ ವೆಸ್ಟರ್ನ್ ರೈಲ್ವೆ ಅವರ ಪ್ರಕಾರ ಈ ಕಾಮಗಾರಿಯ ಎಲ್ಲಾ ರೀತಿಯ ಒಪ್ಪಿಗೆಗಳನ್ನು ಈ ವರ್ಷದ ಅಂತ್ಯದೊಳಗೆ ಪಡೆದು ಈ ರೈಲ್ವೆ ಕಾಮಗಾರಿಯನ್ನು ಪ್ರಾರಂಭಿಸಲಾಗುವುದು ಹಾಗೂ 2027ರ ಅಂತ್ಯದೊಳಗೆ ಈ ಹುಬ್ಳಿ ಅಂಕೋಲಾ ರೈಲ್ವೆ ಲೈನ್ ನಿರ್ಮಾಣವನ್ನು ಪೂರ್ಣಗೊಳಿಸಲಾಗುವುದು ಎಂದು. ಈ ಹುಬ್ಬಳ್ಳಿ ಅಂಕೋಲಾ ಹೊಸ ರೈಲ್ವೆ ಲೈನಿನ ನಿರ್ಮಾಣ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಹಳ ಅನಿವಾರ್ಯವಾಗಿದೆ. ಏಕೆಂದರೆ ನಮ್ಮ ಕರ್ನಾಟಕ ರಾಜ್ಯವು 3 ಲಕ್ಷ ಕೋಟಿ ಮೌಲ್ಯದ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಅನ್ನು ಹೊರದೇಶಗಳ ಜೊತೆ ಮಾಡುತ್ತಿದ್ದರು. ನಮ್ಮ ರಾಜ್ಯದ ಬಂದರುಗಳಿಗೆ ಉತ್ತಮ ಸಂಪರ್ಕ ವ್ಯವಸ್ಥೆ ಇರದ ಕಾರಣ ನಮ್ಮ ರಾಜ್ಯದಲ್ಲಿ ಉತ್ಪತ್ತಿಯಾಗುವ ಕೇವಲ 2% ಉತ್ಪನ್ನವನ್ನು ಮಾತ್ರ ನಮ್ಮ ರಾಜ್ಯದ ಬಂದರುಗಳಿಂದ ಎಕ್ಸ್ಪೋರ್ಟ್ ಇಂಪೋರ್ಟ್ ಅನ್ನು ಮಾಡಲಾಗುತ್ತಿದೆ. ಆದ್ದರಿಂದ ಈ ಹುಬ್ಳಿ ಅಂಕೋಲಾ ಹೊಸ ರೈಲ್ವೆ ಲೈನಿನ ನಿರ್ಮಾಣ ನಮ್ಮ ರಾಜ್ಯಕ್ಕೆ ಬಹಳ ಅನಿವಾರ್ಯವಾಗಿದೆ. ನಮ್ಮ ರಾಜ್ಯದಲ್ಲಿರುವುದು ಒಂದೇ ಒಂದು ಮೇಜರ್ ಪೋರ್ಟ್. ಆ ಬಂದರಿಗೂ ಸಹಿತ ನಮ್ಮಲ್ಲಿ ಉತ್ತಮ ಸಂಪರ್ಕ ವ್ಯವಸ್ಥೆ ಇಲ್ಲ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ 343 ಕಿಲೋಮೀಟರ್ ಉದ್ದದ ಕಡಲ ತೀರವಿದ್ದರು ನಮ್ಮ ರಾಜ್ಯದ ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ, ಬಯಲು ಸೀಮೆ ಹಾಗೂ ಮಲೆನಾಡುಗಳಿಂದ ನಮ್ಮ ಕರಾವಳಿಗೆ ಸಂಪರ್ಕವನ್ನು ಕಲ್ಪಿಸುವುದಕ್ಕಾಗಿ ಇರುವುದು ಒಂದೇ ಒಂದು ರೈಲ್ವೆ ಲೈನ್, ಅದು ಸಹಿತ ಸಿಂಗಲ್ ಲೈನ್. ನಮ್ಮ ರಾಜ್ಯದ ಎಲ್ಲಾ ಭಾಗಗಳಿಂದ ಕರಾವಳಿಗೆ ಉತ್ತಮ ರೈಲ್ವೆ ಮಾರ್ಗ ಮತ್ತು ಉತ್ತಮ ಮಲ್ಟಿ ಕಾರ್ಗೋ ಮೇಜರ್ ಬಂದರುಗಳು ನಮ್ಮ ರಾಜ್ಯದಲ್ಲಿ ನಿರ್ಮಾಣವಾದಾಗ ಮಾತ್ರ ಈ ಅಸಮತೋಲನವನ್ನು ನೀಗಿಸಲು ಸಾಧ್ಯವಾಗುತ್ತದೆ. ಈ ಹೊಸ ರೈಲ್ವೆ ಲೈನ್ ನಿರ್ಮಾಣವಾದರೆ ಈ ಭಾಗದಲ್ಲಿ ಪ್ರವಾಸೋದ್ಯಮವು ವೇಗವಾಗಿ ಅಭಿವೃದ್ಧಿ ಆಗುವುದರಿಂದ ಹೊಸ ಹೂಡಿಕೆ ಮತ್ತು ಉದ್ಯೋಗಗಳು ಈ ಭಾಗದಲ್ಲಿ ಸೃಷ್ಟಿಯಾಗುತ್ತದೆ. ಸೌತ್ ವೆಸ್ಟರ್ನ್ ರೈಲ್ವೆ ಅವರು ಶೀಘ್ರವಾಗಿ ಪರಿಷ್ಕೃತ ಡಿಪಿಆರ್ ಅನ್ನು ತಯಾರಿಸಿ ಹೆಚ್ಚು ಅರಣ್ಯ ಭಾಗವು ನಾಶವಾಗದಂತೆ ಎಚ್ಚರಿಕೆಯನ್ನು ವಹಿಸಿ ಈ ಕಾಮಗಾರಿಯನ್ನು ಆದಷ್ಟು ಬೇಗ ಪ್ರಾರಂಭಿಸಿ ಪೂರ್ಣಗೊಳಿಸಬೇಕು ಎಂದು ನಮ್ಮ ಸರ್ಕಾರಗಳನ್ನು ವಿನಂತಿಸುತ್ತಾ ನಾನು ನಾರಾಯಣ್. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮ್ಮ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದ, ನಮಸ್ಕಾರ.